ಹಲೋ ಎವ್ರಿವನ್, ವೆಲ್ಕಮ್ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ ರಾಮೋಜಿ ಫಿಲಮ್ ಸಿಟಿ ವಿಡಿಯೋ. ಇದರಲ್ಲಿ ನಾವೆಲ್ಲ ಏನೇನು ಎಂಜಾಯ್ ಮಾಡಿದ್ವಿ ಅಂತ ನೀವೇ ವಿಡಿಯೋ ನೋಡಿ. ಇದು ರಾಮೋಜಿ ಫಿಲಮ್ ಸಿಟಿಯಲ್ಲಿರೋ ಡೊಮೆಸ್ಟಿಕ್ ಏರ್ಪೋರ್ಟ್. ನಾವು ಟಿಕೆಟ್ಸ್ ಎಲ್ಲ ಆಲ್ರೆಡಿ ಬುಕ್ ಮಾಡಿದ್ವಿ, ಹಾಗಾಗಿ ನಾವು ಬೋರ್ಡಿಂಗ್ ಮಾಡ್ತಾ ಇದ್ವಿ. ಫ್ಲೈಟ್ ಹೇಗಿದೆ ಅಂತ ನೀವು ನೋಡಿ, ನಿಮಗೂ ಇಷ್ಟ ಆದರೆ ಈ ಫ್ಲೈಟಲ್ಲಿ ನೀವು ಜರ್ನಿ ಮಾಡಿ. ನೋಡಿದ್ರಲ್ಲ ಫ್ಲೈಟ್ ಹೇಗಿದೆ ಅಂತ. ಸ್ಟೆಪ್ಸ್ ಏರ್ಕೊಂಡು ಮೇಲೆ ಹೋಗ್ಬೇಕು. ಮೇಲೆ ಹೇಗಿದೆ, ಒಳಗಡೆ ಹೇಗಿದೆ ಎಲ್ಲ ನಿಮ್ಗೆ ತೋರಿಸ್ತೀನಿ. ಕೀಪ್ ವಾಚಿಂಗ್. ಒಳಗಡೆ ಎಂಟ್ರಿ ಆದ್ಮೇಲಂತೂ ರಿಯಲಿಸ್ಟಿಕ್ ಫ್ಲೈಟ್ ಅಲ್ಲಿ ಇದ್ದೀವಿ ನಾವು ಅನ್ನೋ ಫೀಲಿಂಗ್ ಬರ್ತಾ ಇತ್ತು. ಅನೌನ್ಸ್ಮೆಂಟ್ ಇತ್ತು, ಆದರೆ ಅನೌನ್ಸ್ಮೆಂಟ್ ಇಂಗ್ಲಿಷಲ್ಲಿ ಇತ್ತು. ಅನೌನ್ಸ್ಮೆಂಟ್ಸ್ ಎಲ್ಲ ಇತ್ತು. ಫೀಲಿಂಗ್ ಲೈಕ್ ವಿ ಆರ್ ಇನ್ ಆಕ್ಚುಯಲ್ ಫ್ಲೈಟ್. ಇಲ್ಲಿ ಈ ಫ್ಲೈಟ್ ಅಲ್ಲಿಯೇ ಒಂದು ಕನ್ನಡ ಮೂವಿ ಅಭಯ್ ಅಂತ ಇದೆ, ದರ್ಶನ್ ಅವ್ರದ್ದು. ಆ ಮೂವಿ ಇಲ್ಲೇ ಶೂಟ್ ಆಗಿದೆ ಅಂತೆ. ಫ್ಲೈಟ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಫ್ಲೈಟ್ ಇಂದ ಇಳಿದು ನಾವು ನೆಕ್ಸ್ಟ್ ಹೋಗಿದ್ದು ಬಟರ್ಫ್ಲೈ ಗಾರ್ಡನ್. ಈ ಬಟರ್ಫ್ಲೈ ಗಾರ್ಡನ್ ಅಲ್ಲಿ ಎಲ್ಲಾ ತರದ ಬಟರ್ಫ್ಲೈಸ್ ನಾವು ನೋಡ್ಬೋದು. ಆದ್ರೆ ನಾವು ಹೋದಾಗ ಅಷ್ಟೊಂದು ಬಟರ್ಫ್ಲೈ ಇರಲಿಲ್ಲ. ಅಲ್ಲಿ ಇಲ್ಲಿ ಒಂದು ಹಾಡ್ತಾ ಇತ್ತು, ಬಟ್ ಇಟ್ ವಾಸ್ ಬ್ಯೂಟಿಫುಲ್. ನೆಕ್ಸ್ಟ್ ನಾವು ಬಂದಿದ್ದು ಬರ್ಡ್ಸ್ ಗಾರ್ಡನ್. ಇಲ್ಲಂತೂ ಯಾವ್ದ್ಯಾವ್ದೋ ಥರದ ಬರ್ಡ್ಸ್ ಇತ್ತು, ಡಕ್ಸ್ ಇತ್ತು. ಹೆಸರಂತೂ ಪ್ರೊನೌನ್ಸ್ ಮಾಡೋಕ್ಕಾಗಲ್ಲ, ಸೊ ವಿಡಿಯೋ ನೋಡಿ. ಅಲ್ಲಿರೋ ಹೆಸರುಗಳೆಲ್ಲ ಸೈಂಟಿಫಿಕ್ ನೇಮ್ಸ್ ಇತ್ತು. ನಮಗಂತೂ ಪ್ರೊನೌನ್ಸ್ ಮಾಡೋಕ್ಕಾಗಿಲ್ಲ. ನೀವು ಯಾವಾಗಾದರೂ ವಿಸಿಟ್ ಮಾಡಿದ್ರೆ, ನಿಮ್ಗೇನಾದರೂ ಗೊತ್ತಾದರೆ ಅದ್ರ ಮೇಲೆ ಒಂದು ವಿಡಿಯೋ ಮಾಡಾಕಿ. ಈ ಬರ್ಡ್ ಬೀಕ್ ನೋಡ್ತಾ ಇದ್ದೀರಾ, ಎಷ್ಟೊಂದು ಸ್ಟ್ರಾಂಗ್ ಇದೆ. ಆ್ಯಂಡ್ ಆ ನೆಕ್ ಹೇಗೆ ಬೆಂಡ್ ಆಗುತ್ತೆ ನೋಡಿ. ಇದು ರಾಮೋಜಿ ಫಿಲ್ಮ್ ಸಿಟಿಯ ಈವ್ನಿಂಗ್ ಶೋ. ಇಲ್ಲಿ ಇವರು ಇಂಡಿಯಾ ವಾಲೆ ಸಾಂಗ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ರು, ಆದರೆ ಆ ಆಡಿಯೋನ ಹಾಕಕ್ಕಾಗಲ್ಲ ಡ್ಯೂ ಟು ಕಾಪಿ ರೈಟ್ ಪ್ರಾಬ್ಲಮ್. ಹಾಗಾಗಿ ಆ ಆಡಿಯೋನ ತೆಗ್ದಿತ್ತು. ಇದಂತೂ ತುಂಬಾ ಪೀಸ್ ಆಗಿತ್ತು, ತಂಪನೆ ಗಾಳಿ. ಹೇಗಂದ್ರೆ ಬೆಳಗ್ಗೆಯಿಂದ ಸುತ್ತಿ 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 ಸಾಕಾಗಿ ಕೂಡ್ಸಿದ್ರೆ ಹೆಂಗ್ ಫೀಲ್ ಆಗುತ್ತಲ್ಲ, ಆ ತರ ಫೀಲ್ ಇತ್ತು. ದ ರಾಮೋಜಿ ಫಿಲ್ಮ್ ಸಿಟಿ, ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಯಾರ್ಯಾರು ಹೋಗಿಲ್ಲ, ಲೈಫ್ ಟೈಮಲ್ಲಿ ಒನ್ ಟೈಮ್ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಇವೆಂಟ್ ಏನಪ್ಪಾ ಅಂತಂದ್ರೆ ರಾಮೋಜಿ ಫಿಲ್ಮ್ ಸಿಟಿಯ ಕಾರ್ನಿವಲ್ ಪರೇಡ್. ನಮಗೆ ಇದು ಮಾರ್ನಿಂಗ್ ಮಿಸ್ ಆಗಿತ್ತು. ಇದು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಎರಡು ಸರ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಬಂದಿದ್ದೀವಿ, ಇದನ್ನ ಮಿಸ್ ಮಾಡ್ಕೋದು ಬೇಡ ಅಂತ ಹೇಳಿ ಕಾರ್ನಿವಲ್ ಇರೋವರೆಗೂ ವೇಟ್ ಮಾಡಿದ್ವಿ. ಪರೇಡ್ ಏನಪ್ಪಾ ಅಂತಂದ್ರೆ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿರೋ ಏನೇನ್ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಇದೆ ಅಲ್ಲ, ನಾವು ನೋಡಿದ್ವಲ್ಲ, ಬರ್ಡ್ಸ್ ಪಾರ್ಕ್ ಆಗಿರ್ಬೋದು, ಜೈಲ್ ಆಗಿರ್ಬೋದು, ಎವ್ರಿಥಿಂಗ್, ಅದನ್ನ ಒಂದು ಪರೇಡ್ ಮುಖಾಂತರ ತೋರಿಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡಿ, ನಿಮ್ಗೆ ಹೇಗೆ ಅನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ.
ರಾಮೋಜಿ ಫಿಲ್ಮ್ ಸಿಟಿಯ ಲಾಸ್ಟ್ ಇವೆಂಟ್, ದಟ್ ಈಸ್ DJ ನೈಟ್. ನಾವು ಬೆಳಗ್ಗೆಯಿಂದ ಓಡಾಡಿ ತುಂಬಾ ಸುಸ್ತಾಗ್ಬಿಟ್ಟಿರ್ತೀವಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಲಾಸ್ಟ್ ಅಲ್ಲಿ ಡ್ಯಾನ್ಸ್ ಮಾಡಿಸಿ ನಮ್ಮನ್ನು ಫುಲ್ ಆಗಿ ಎಂಜಾಯ್ ಮಾಡಿಸಿ ಕಳಿಸ್ತಾರೆ. ತುಂಬ ಒಳ್ಳೆ ಸಾಂಗ್ಸ್ ಎಲ್ಲ ಹಾಕಿದ್ರು. ಆದರೆ ನಾನು ಈ ವಿಡಿಯೋದಲ್ಲಿ ಆ ಸಾಂಗ್ಸ್ ಎಲ್ಲ ಆ್ಯಡ್ ಮಾಡೋಕ್ಕಾಗಲ್ಲ ಡ್ಯೂ ಟು ಕಾಪಿರೈಟ್ ಇಶ್ಯೂ. ಹಾಗಾಗಿ ಆಡಿಯೋ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಈಗ ರಾತ್ರಿ 9 ಗಂಟೆ ಆಗ್ತಾ ಇದೆ. ನಾವು PG ಕಡೆ ಹೋಗ್ತಾ ಇದ್ದೀವಿ. ನಾವು ನೆಕ್ಸ್ಟ್ ಎಲ್ಲಿ ಹೋದ್ವಿ ಅಂತ ತೋರಿಸ್ತೀನಿ. ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ನಾವು ನೆಕ್ಸ್ಟ್ ಡೇ ಬಂದಿದ್ದು NTR ಗಾರ್ಡನ್ಸ್ ಅಂತ. ಹೈದರಾಬಾದಲ್ಲಿ ಇದು ತುಂಬ ಫೇಮಸ್ ಇದೆ. ನಾವು NTR ಗಾರ್ಡನ್ನಲ್ಲಿ ಏನೇನು ಮಾಡಿದ್ವಿ ಅಂತ ನಿಮಗೂ ತೋರಿಸ್ತೀನಿ, ನೀವು ನೋಡಿ. ನಾವು NTR ಗಾರ್ಡನ್ ಅಲ್ಲಿ ಹೋಗಿದ್ದು ಮಿರರ್ ಮೇಜ್ಗೆ. ಮಿರರ್ ಮೇಜ್ ಅಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಅಂದ್ರೆ ಎಲ್ಲೂ ಬಡ್ಸ್ಕೋಬೇಕಾಗಿತ್ತು, ಅಷ್ಟು ದೊಡ್ಡದಿರ್ಲಿಲ್ಲ ಬಡ್ಸ್ಕೊಳ್ಳೋ ಅಷ್ಟು. ಸೊ ಗೊತ್ತಾಗ್ತಿತ್ತು ಎಲ್ಲಿ ರೂಟ್ ಇದೆ ಎಲ್ಲಿ ರೂಟ್ ಇಲ್ಲ ಅಂತ ಹೇಳಿ. ಆದರೆ ಇಟ್ ವಾಸ್ ವೆರಿ ಮೆಮೊರೇಬಲ್. ನೆಕ್ಸ್ಟ್ ನಾವು NTR ಗಾರ್ಡನ್ನಲ್ಲಿ ಪೆಡಲ್ ಬೋಟಿಂಗ್ ಮಾಡಿದ್ವಿ. ನಿನ್ನೆ ತಾನೇ ರಾಮೋಜಿ ಫಿಲಮ್ ಸಿಟಿಯಲ್ಲಿ ಓಡಾಡಿ ಕಾಲು ತುಂಬ ನೋಯ್ತಿತ್ತು. ಅದ್ರ ಮೇಲೆ ಪೆಡಲ್ ಬೋಟಿಂಗ್ ಕಾಲು ಇನ್ನೂ ನೋಯ್ತು. ಇಲ್ಲಿ ಹತ್ತದ ಕೇರ್ಫುಲ್. ಇಲ್ಲಿನೂ ಆಕ್ಚುಲಿ ಹತ್ತಂಗಿಲ್ಲ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಹೊಸ ಬಿಗಿನಿಂಗ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.